ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆರ್ಥಿಕ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯವರು ಸಲ್ಲಿಸಿರುವಂತಹ ಅಧಿಕೃತ ಆದೇಶದಲ್ಲಿ ಏನೇನಿದೆ ಅಂತ ತಿಳಿಸ್ಕೊಡಲಿದ್ದೇನೆ. ಸೊ ಇದೇನು ಅಧಿಕೃತ ಆದೇಶ ಅಂದರೆ ನಿಮಗೆ ಇವಾಗಲೇ ಗೊತ್ತಿರೋಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 7ನೇ ವೇತನ ಆಯೋಗನ ಜಾರಿ ಮಾಡಿದ್ದಾರೆ ಹಾಗೂ ಅದು ಜಾರಿಯಾಗೋದು ಆಗಸ್ಟ್ 1ರಿಂದ ಅಂತ ಹೇಳಿದ್ದಾರೆ. ಸೊ ಇದಕ್ಕೋಸ್ಕರ ಅಧಿಕೃತ ಆದೇಶವನ್ನು ಆರ್ಥಿಕ ಇಲಾಖೆ ಕಾರ್ಯದರ್ಶಿಯವರು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಕ್ಲಿಯರ್ ಆಗಿ ಯಾವಾಗದಿಂದ ಎಷ್ಟು ಭತ್ಯೆ ಜಾಸ್ತಿ ಆಗುತ್ತೆ, ಏನು ಮತ್ತು ಯಾರ್ಯಾರಿಗೆ ಜಾಸ್ತಿ ಆಗುತ್ತೆ, ಪಿಂಚಣಿಯಲ್ಲಿ ಏನು ವ್ಯತ್ಯಾಸ ಆಗುತ್ತೆ, ಎಲ್ಲ ಅಂಶಗಳನ್ನು ಮೆನ್ಷನ್ ಮಾಡಿದರು. ಸೊ ಹಾಗಾಗಿ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಇನ್ನೂ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ನಿಮ್ಗೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಆದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ, ನಾನು ಈ ಥರ ರೆಗ್ಯುಲರಾಗಿ ನನ್ನ ಚಾನಲ್ನಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದಾಗ ಸರ್ಕಾರಿ ನೌಕರರ ಬಗೆಗೆ ಏನೇನು ಅಪ್ಡೇಟ್ ಸಿಗುತ್ತೋ ಇಮಿಡಿಯೇಟಾಗಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಆ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ನೀವು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಆ ವಿಡಿಯೋಗಳು ಬರ್ತವೆ ಹಾಗೂ ನೀವು ಎಲ್ಲ ವಿಷಯಗಳನ್ನು ಇಮಿಡಿಯೇಟಾಗಿ ತಿಳಿದುಕೊಳ್ಬೋದಾಗಿದೆ. ನೀವು ಈ ಟಾಪಿಕ್ಗೋಸ್ಕರ ಏನು ಹೊಸ ಅಪ್ಡೇಟ್ ಇದೆ ಅನ್ನೋದಕ್ಕೋಸ್ಕರ ಸರ್ಚ್ ಮಾಡೋ ಅಗತ್ಯ ಯಾವುದೂ ಇರೋದಿಲ್ಲ. ಸೊ ಇವತ್ತಿನ ವಿಷಯ ನಾನು ಹೇಳ್ದಂಗೆ ಅವರು ಏನು ಅಧಿಕೃತ ಆದೇಶದ ವರದಿ ಕೊಟ್ಟಿದ್ದಾರೋ ಸೊ ಅದನ್ನು ನಾನು ಇಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಏನೇನಿದೆ ಅಂತ ತಿಳಿಸ್ಕೊಡ್ತೀನಿ. ವೇತನ ಆಯೋಗ ಸಂಪುಟ 1ರ ವರದಿಯಲ್ಲಿನ ಶಿಫಾರಸುಗಳನ್ನು ಸರ್ಕಾರವು ಪರಿಗಣಿಸಿ ಮುಖ್ಯ ವೇತನ ಶ್ರೇಣಿ ಮತ್ತು ಸ್ಥಾಯಿ ವೇತನ ಶ್ರೇಣಿಗಳ ಪರಿಷ್ಕರಣೆ ಬಗ್ಗೆ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಿದೆ. ನಾನು ಆಲ್ರೆಡಿ ಹೇಳಿದಾಗೆ ಬೇರೆ ಬೇರೆ ಲೆವೆಲ್ಗೆ ಗ್ರೇಡ್ಗೆ ಸ್ಯಾಲ್ರಿ ಜಾಸ್ತಿ ಮಾಡಿದ್ದಾರೆ. ಅದು ಪೇ ಮ್ಯಾಟ್ರಿಕ್ಸನ್ನು ಕೂಡ ನನ್ನ ಚಾನಲ್ನಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೂ ಸರ್ಕಾರದಿಂದ ನೀಡಿರುವಂಥ ವೆಬ್ಸೈಟಲ್ಲಿ ಕೂಡ ನೀವು ನಿಮ್ಮ ಯಾವ ಲೆವೆಲಲ್ಲಿ ಇದ್ದೀರಾ ಅಂತ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಬೋದಾಗಿದೆ. ಅದ್ರ ವಿಡಿಯೋ ಕೂಡ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದಾಗಿದೆ. ಇನ್ನು ದಿನಾಂಕ 1/7/2022 ಮೂಲ ವೇತನ, ದಿನಾಂಕ 1/7/2022 ಬೆಲೆ ಸೂಚ್ಯಂಕ ಹಂತ 361,704ಕ್ಕೆ ಸಂವಾದಿಯಾಗಿ ಲಭ್ಯವಿದ್ದ 31% ತುಟ್ಟಿ ಭತ್ಯೆ, ದಿನಾಂಕ 1/7/2022 ಲಭ್ಯವಿದ್ದ ಮೂಲ ವೇತನದ ಮೇಲೆ 27.50% ಫಿಟ್ಮೆಂಟ್ ಸೌಲಭ್ಯ ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಬರುವ ಮೊತ್ತದ ನಂತರದ ಹಂತದಲ್ಲಿ ವೇತನವನ್ನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸಲಾಗಿದೆ. ನಾನು ಆಲ್ರೆಡಿ ಹೇಳಿದಾಗೆ ಏನು ನಿಮಗೆ ಜುಲೈ 1/2022 ನಿಮ್ಮ ಬೇಸಿಕ್ ಪೇ ಏನಿರುತ್ತೋ ಅದರ ಮೇಲೆ 31% DA ಹಾಗೂ ಅದರ ಮೇಲೆ 27.5% ಫಿಟ್ಮೆಂಟ್ ಆ್ಯಡ್ ಆಗಿ ನಿಮ್ಮ ಹೊಸ ವೇತನ ಸಿಗಲಿದೆ. ಸರ್ಕಾರ ಆದೇಶದಲ್ಲಿ ಭತ್ಯೆಗಳಾದ ಮನೆ ಬಾಡಿಗೆ ಭತ್ಯೆ, ನಗರ ಪರಿಹಾರ ಭತ್ಯೆ, ವೈದ್ಯಕೀಯ ಭತ್ಯೆಗಳ ಪರಿಷ್ಕರಣೆ ಶಿಫಾರಸು ಮತ್ತು ಪರಿಷ್ಕೃತ ವೇತನ ಹಾಗೂ ಪರಿಷ್ಕೃತ ಪಿಂಚಣಿಯಲ್ಲಿ ತುಟ್ಟಿ ಭತ್ಯೆ ಲೆಕ್ಕಾಚಾರ ಮಾಡಲು ಶಿಫಾರಸು ಮಾಡಲಾದ ಪರಿಷ್ಕೃತ ಸೂತ್ರಕ್ಕೆ ಸಂಬಂಧಿಸಿದ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ. ಅಂದರೆ ಇದ್ರ ಜೊತೆಗೆ ಏನು ನಿಮಗೆ ಮನೆ ಬಾಡಿಗೆ, ಸಿಟಿ ಅಲವೆನ್ಸ್, CC ಅಂತೇನು ಹೇಳ್ತಾರೆ, ಸೊ ಅದು ಮತ್ತು ಹೆಲ್ತ್ ಇನ್ಶೂರೆನ್ಸ್, ಆ ಥರದ್ದು ಎಲ್ಲ ವಿಷಯಗಳನ್ನು ಅವರು ಏನೇನು 7ನೇ ವೇತನ ಆಯೋಗದಲ್ಲಿ ತಿಳಿಸಿದ್ರು ಅದೆಲ್ಲದನ್ನು ಅಂಗೀಕಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸಾಮೂಹಿಕ ವಿಮಾ ಯೋಜನೆಗೆ ನೌಕರರ ವಂತಿಗೆ ಹೆಚ್ಚಳದ ಪರಿಷ್ಕರಣೆ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ. ಅಂದರೆ ಗ್ರೂಪ್ ಇನ್ಶೂರೆನ್ಸ್ ಇರುತ್ತಲ್ವ, ಅದರ ಗ್ರೂಪ್ ಲೈಫ್ ಇನ್ಶೂರೆನ್ಸಲ್ಲಿ ಏನಿದೆಯೋ ಅದನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಅನ್ವಯಿಸುವ ಬದಲಾವಣೆಯೊಂದಿಗೆ ಎಲ್ಲ ಸೌಲಭ್ಯಗಳನ್ನು ಅನುದಾನಿಕ ಶಿಕ್ಷಣ ಸಂಸ್ಥೆಗಳು, ಸ್ಥಳೀಯ ಸಂಸ್ಥೆಗಳ ನೌಕರರು ಮತ್ತು ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗಳಿಗೂ ಸಹ ವಿಸ್ತರಿಸಲಾಗಿದೆ. ಸೊ ಇದನ್ನು ಬರೀ ಸರ್ಕಾರಿ ನೌಕರರಲ್ಲದೆ ಅಂದರೆ ಶಿಕ್ಷಣ ಸಂಸ್ಥೆಗಳು, ಗೌರ್ಮೆಂಟ್ ಸ್ಕೂಲಿನ ಟೀಚರ್ಸು, ಪ್ರೊಫೆಸರ್ಸು ಅವರೆಲ್ಲರಿಗೂ ಇದನ್ನು ಅಳವಡಿಸಲಾಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ವೇತನ ಮತ್ತು ಭತ್ಯೆಗಳ ಹೆಚ್ಚಳವನ್ನು ದಿನಾಂಕ 1/8/2024 ನಗದಾಗಿ ಪಾವತಿ ಮಾಡತಕ್ಕದ್ದು.
ನಾನು ಮೊದಲೇ ಹೇಳಿದ್ದೆ. ಸೊ ಇದು 1/7/2022ರಿಂದನೇ ನಿಮಗೆ ಜಾಸ್ತಿ ಆಗುತ್ತೆ. ಸೊ 1/8/2024ರಿಂದ ಹೊಸ ನಿಮಗೆ ಸ್ಯಾಲ್ರಿ ಏನಿರುತ್ತೋ 7ನೇ ವೇತನ ಆಯೋಗದ ಪರವಾಗಿ ಸೊ ಅದನ್ನು ಪಾವತಿ ಮಾಡ್ತಾರೆ. ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ಸೇವೆಯಿಂದ ನಿವೃತ್ತರಾದ ಅಥವಾ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಅಥವಾ ಸೇವೆಯಲ್ಲಿದ್ದು ಸಮಾಪ್ತಗೊಂಡ ಸರ್ಕಾರಿ ನೌಕರರ ಪ್ರಕರಣಗಳಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ನಿಗದಿಪಡಿಸಲಾದ ಕಾಲ್ಪನಿಕ ವೇತನವನ್ನು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಲೆಕ್ಕ ಹಾಕುವ ಉದ್ದೇಶಗಳಿಗಾಗಿ ಪರಿಗಣಿಸತಕ್ಕದ್ದು. ಅಂದರೆ ಇವಾಗ ಒಂದು ವೇಳೆ ಹಲವಾರು ಜನರಿಗೆ ಕ್ವಶನ್ ಇದ್ದೆ, ನಾನು ಈ 2 ವರ್ಷದಲ್ಲೇ ರಿಟೈರ್ಡ್ ಆಗಿಬಿಟ್ಟೆ, 1/2/22 ಅವರು ನಿಧನ ಹೊಂದಿರ್ಬೋದು, ಅಥವಾ ಅವರು ರಿಟೈರ್ಡ್ ಆಗಿರ್ಬೋದು, ಅಥವಾ ಅವರ ಸೇವೆ ಅವಧಿ ಮುಗ್ದಿರ್ಬೋದು. ಸೊ ಈ ಎಲ್ಲ ಕಾರಣಗಳಲ್ಲಿ ಅವ್ರಿಗೆ ಈ 2022 ನಂತರದಿಂದ ನೀವೇನಾದರೂ ರಿಟೈರ್ಡ್ ಆಗಿದ್ರೆ ನಿಮಗೆ 7ನೇ ವೇತನ ಆಯೋಗದ ಮೇಲೇ ನಿಮಗೆ ಪಿಂಚಣಿ ಸಿಗುತ್ತೆ. ಅದೇ 2022 ಮೊದಲು ಆದವರಿಗೆ ಅದರ ಮೂಲ ವೇತನ ಕ್ಯಾಲ್ಕುಲೇಷನ್ ನೀವು ರಿಟೈರ್ಡ್ ಆದಾಗ ಏನಿರುತ್ತೋ ಅದರ ಮೇಲೆ ಸಿಗುತ್ತೆ. 2022ರಲ್ಲಿದ್ದರೆ ಅವ್ರೇನು ಹೇಳಿದ್ದಾರೆ ಅಂದರೆ ಕಾಲ್ಪನಿಕ ಟೆಂಪ್ರರಿ ಪೇಮೆಂಟ್ ಅಂತ ಏನು ಹೇಳ್ತೀವಲ್ವ ಅದರ ಮೇಲೆ ನಿಗದಿ ಮಾಡ್ತೇವೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಇನ್ಫಾರ್ಮೇಷನ್ಗಳು ನಾನು ಆಲ್ರೆಡಿ ಹೇಳಿದಾಗೆ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಯವರು ತಿಳಿಸಿರುವಂಥದ್ದು, ಅದನ್ನು ನಾನು ನಿಮ್ಗೆ ತಿಳಿಸಿದ್ದೀನಿ. ಹಾಗೆ ನಿಮ್ಗೇನಾದರೂ ಸ್ಯಾಲ್ರಿ ಕ್ಯಾಲ್ಕುಲೇಷನ್, ಪೆನ್ಷನ್ ಕ್ಯಾಲ್ಕುಲೇಷನ್ ಬಗ್ಗೆ ಹೇಗೆ ಮಾಡ್ಕೊಳ್ಳೋದಂತ ನೋಡಬೇಕಿದ್ರೆ ನನ್ನ ಚಾನಲ್ನಲ್ಲಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸರ್ಕಾರದಿಂದ ನೀಡಿರುವಂಥ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಹೇಗೆ ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ನೀವು ಚೆಕ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಆ ವಿಡಿಯೋನ ನೋಡಿ. ಹಾಗೂ ನನ್ನ ಚಾನಲ್ನಲ್ಲಿ ಇನ್ನೂ ಹಲವಾರು ಜನ ಕೇಳಿದರು ಪೇ ಸ್ಕೇಲನ್ನು ಅಪ್ಲೋಡ್ ಮಾಡಿ ಅಂತ. ಸೊ 7th ಪೇ ಕಮಿಷನ್ ಜಾರಿ ಆದಮೇಲೆ ಬಂದಿರೋಂಥ ಅಪ್ಡೇಟೆಡ್ ಪೇ ಸ್ಕೇಲನ್ನು ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಷಯನೂ ನೀವು ತಿಳ್ಕೊಳ್ಬೋದಾಗಿದೆ. ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಇದಲ್ಲದೆ ಬೇರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ಕಮೆಂಟ್ಗಳಿಗೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹಲವಾರು ಕಮೆಂಟ್ಗಳಿರೋದ್ರಿಂದ ಕೆಲವೊಮ್ಮೆ ಮಿಸ್ ಆಗಿರ್ಬೋದು, ಅದಕ್ಕೆ ಕ್ಷಮೆ ಇರಲಿ. ಆದರೆ ನನ್ನಿಂದ ಆದಷ್ಟು ನಾನು ಕಮೆಂಟ್ಗಳನ್ನು ಓದಿ ಅದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋಗಳನ್ನು ಮಾಡಿ ಉತ್ತರಿಸಲು ಟ್ರೈ ಮಾಡ್ತೀನಿ. ಹಾಗಾಗಿ ಇನ್ನೊಂದು ವಿಷಯ ಹಲವಾರು ಜನ ಕೇಳಿದ್ರು, ಏನಂದರೆ ನಿವೃತ್ತಿ ಆದವರಿಗೆ ತಿಳಿಸಿ, ನಿವೃತ್ತಿ ಆದವರಿಗೆ ಸಪ್ರೇಟ್ ಪೇ ಸ್ಕೇಲ್ ಇಲ್ವಾ ಅಂತ. ನಿವೃತ್ತಿ ಆದವರಿಗೆ ಪಿಂಚಣಿ ಸಿಕ್ಕವರಿಗೆ ಸಪ್ರೇಟ್ ಪೇ ಸ್ಕೇಲ್ ಏನಿಲ್ಲ. ನಾನು ಸರ್ಕಾರದಿಂದ ವೆಬ್ಸೈಟ್ ಕಳಿಸಿದ್ದೇನಲ್ವ, ಅದರಲ್ಲೇ ಲಿಂಕ್ ಇದೆ ಕುಟುಂಬ ಪಿಂಚಣಿ ಮತ್ತು ಪಿಂಚಣಿ ಪಡೆಯೋರಿಗೆ ಅಂತ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಪೆನ್ಷನ್ ಎಷ್ಟು ಬರುತ್ತೆ, DA ಎಷ್ಟು ಆ್ಯಡ್ ಆಗುತ್ತೆ ಎಲ್ಲದನ್ನು ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದಾಗಿದೆ. ಈಸಿಯಾಗಿ ನೀವು ನಿಮ್ಮ ಮೊಬೈಲ್ನಿಂದನೂ ಮಾಡ್ಬೋದು. ನಿಮ್ಗೆ ಯಾವ ಲ್ಯಾಪ್ಟಾಪ್ನ ಅಗತ್ಯ ಕೂಡ ಇರೋದಿಲ್ಲ. ಹಾಗೂ ಜಸ್ಟ್ ನಿಮ್ಮ ಪೆನ್ಷನ್ನ ಬೇಸಿಕ್ ಪೇ ಇವಾಗ ಏನು ಸಿಗ್ತಿದೆ ನಮಗೆ ಪೆನ್ಷನ್ನು ಪ್ರೆಸೆಂಟಲ್ಲಿ, ಅದರ ಬೇಸಿಕ್ ಪೇ ಅನ್ನು ಆ್ಯಡ್ ಮಾಡಿದರೆ ಸಾಕು, ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಧನ್ಯವಾದಗಳು.